ರೋಡಲ್ಲ ಹಾಕಾಗಲ್ಲ. ನೋಡಿ ಹೆಂಗಿದೆ ನೋಡಿ, ಯಾರು ಬಂದು ನೋಡಿಲ್ಲ, ಯಾರು ಏನು ಕೇಳಿಲ್ಲ. ಇದು ಇವಾಗೆಲ್ಲ ಮೋರಿ ಎಲ್ಲ ಕ್ಲೀನ್ ಮಾಡಿದಾವೆ ಎಲ್ಲ. ಬಾತ್ರೂಮ್ ಕಕ್ಕೂಸ್ ಎಲ್ಲ ಹೆಂಗಿತ್ತು ಗೊತ್ತಾ? ಹೌದಾ? ಹಂಗೆ ತುಂಬಿಡ್ತಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ನಾನು ಹೆಂಗ ಓಡಾಡಕ ಆಗಲ್ಲ, ನಾವು ಆಚೆ ಬರಂಗಿಲ್ಲ. ಯಾರು ಯಾರು ಬಂದಿಲ್ವಾ? ಯಾರು ಕೇಳ್ತಾರೆ, ಯಾರು ಬರ್ತಾರೆ? ನಾವೇನೋ ಹೇಳ್ಬಿಟ್ರೆ ದೊಡ್ಡದ ತಗೊಂಡ್ ಮಾತಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿಲ್ವಾ? ಎಲ್ಲ ಫೋಟೋ ಎಲ್ಲ ತೆಗೆದು ಎಲ್ಲ ಕಳ್ಸಿದೀವಿ. ನಿಮ್ಮ ಎಮ್ ಎಲ್ ಎ ಏನ್ ಹೇಳಿದ್ರು? MLA ತಗೊಂಡು ನಾವು ಹೋಗಿಲ್ಲ. ಇಲ್ಲಿ ಬಂದವರು ಅವರಾದ್ರೂ ಇಲ್ಲ, ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ರಘು ಅವ್ರು ಬಂದಿಲ್ಲ ಇಲ್ಲಿ? ಇಲ್ಲ ಬಂದಿಲ್ಲ. ಕಾಸು ಬಂತ? ಗೃಹಲಕ್ಷ್ಮಿ ಕಾಸು ಯಾವ್ದು ಅದೆಲ್ಲ ನಮ್ಗೇನು ಬರಲ್ಲ. ನಿಮ್ಗೇನು ಬರಲ್ಲ? ನಮ್ಗೇನು ಬರಲ್ಲ, ಕೈ ಕಷ್ಟ ನಾವು ತಿಂತೀವಿ ಅಷ್ಟೇ. ಹಾ ಹೇಳಿ ಸರ್, ನಮಸ್ಕಾರ. ಹೇಳಿ ಹೇಳಿ ಹೇಳಿ. ನೀವು ಮಾತಾಡಿ ಸರ್. ಈಗ ಏನು ನೀವು ಕೇಳ್ಬೇಕು ಪ್ರಶ್ನೆ? ಏನ್ ನಿಮ್ ಪ್ರಾಬ್ಲಮ್? ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಏನಿಲ್ವಾ? ಸರಿ, ವಾಪಸ್ ಹೋಗೋದ್ ಹಂಗಾರೆ? ಇಲ್ಲ ಸರ್, ಮೇನ್ ಇಲ್ಲಿ ಬೆಸ್ಕಾಂದೇ ದೊಡ್ಡ ಪ್ರಾಬ್ಲಮ್. ಬೆಸ್ಕಾಂ ಅವ್ರದೇ ಪ್ರಾಬ್ಲಮ್. ಏನಂತ ಮೊನ್ನೆ ಒಂದ್ ಕಂಬ ಬಿದ್ದು ಒಂದು ಇನ್ಸಿಡೆಂಟ್ ಆಗಿದೆ. ಇದೇ ತರ ಕಂಬಗಳು ನಿಮ್ಗೆ 3-4 ತೋರಿಸ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕಂಬ ಈ ತರ ಬೆಂಡ್ ಆಗಿದೆ ಅಂತ ಮುಂಚೆನೆ ಕಂಪ್ಲೇಂಟ್ ಮಾಡಿದ್ರಿ. ಇದನ್ನ ಒಂದು 3 ತಿಂಗಳಿಂದನೇ ಕಂಪ್ಲೇಂಟ್ ಮಾಡಿದ್ರಿ, ಈ ತರ ಕಂಬ ವಾಲ್ಕೊಂಡಿದೆ, ಅದನ್ನ ಬಂದ್ ಚೇಂಜ್ ಮಾಡಿ ಅಂತ. ಅವ್ರು ಆ ಟೈಮ್ ಬಂದಿದ್ರೆ ಅದನ್ನ ಈ 2 ಪ್ರಾಣ ಹೋಗ್ತಾ ಇದ್ದಿಲ್ಲ. ಇಲ್ಲಿ ಹೆಂಗಿದೆ ಅಂದ್ರೆ, ಬೆಸ್ಕಾಂ ಅವ್ರು ಬರೋದು ಆ ಸ್ಪಾಟ್, ನಾವು ಸಮಸ್ಯೆ ಇದ್ದಾಗ ಕಂಪ್ಲೇಂಟ್ ಮಾಡಿದ್ರೆ ಅವಾಗ ಬಂದು ಅವ್ರು ರೆಡಿ ಮಾಡಲ್ಲ. ಒಂದು ಪ್ರಾಣ ಬಲಿ ತಗೊಂಡ್ ಆದ್ಮೇಲೆ ಆಮೇಲೆ ಬರ್ತಾರೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ, ಆ ಇನ್ಸಿಡೆಂಟ್ ಆದ್ಮೇಲೆ ಅದೇ ಬೆಸ್ಕಾಂ ಅವರು ಸರ್ಕಲ್ ಅಲ್ಲಿ ಒಂದು ಕಂಬ ಇದೆ, ಹೊಸ ಕಂಬ, ಅದೇ ಕಂಬ ನೆತ್ಕೊಂಡು ಅದೇ ಸ್ಪಾಟ್ ಅಲ್ಲಿ ನೆಟ್ಟಿದ್ದಾರೆ. ಯಾವಾಗ? ಮೊನ್ನೆನೆ ಇನ್ಸಿಡೆಂಟ್ ಆಗಿ ದಿನಾನೇ. ಏನಕ್ಕೆ ಆತರ ಮಾಡಿದ್ರು ಗೊತ್ತಿಲ್ಲ. ಈಗ ನಿಮ್ ಅದನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಈಗ ಆ ಟೈಮಲ್ಲಿ ಇನ್ನ ಮೀಡಿಯಾದವರು ಯಾರು ಬಂದಿದ್ದಿಲ್ಲ. ಮೀಡಿಯಾದವರು ಆಮೇಲೆ 9 ಗಂಟೆ ಆ ಟೈಮಲ್ಲಿ ಬಂದ್ರು. ನೀವು ಮೀಡಿಯಾದವ್ರು ಬರಕ್ ಮುಂಚೆನೆ ಆ ಕಂಬ ನೆಟ್ಬಿಡೋಣ ಅಂತ ನೆಟ್ಟಿದ್ದಾರೆ. ಬೇಕಂದ್ರೆ ಸಾಕ್ಷಿ ಅಲ್ಲೇದೆ ನೋಡಿ. ನಾವು ಸಾಕ್ಷಿ ನೋಡೋದಕ್ಕೆ ನಾವ್ ಅಲ್ಲೇ ಇದ್ರಿ. ನಾವು ಪುನೀತ್ ರಾಜ್ಕುಮಾರ್ ಅವ್ರ ಫಂಕ್ಷನ್ ಮಾಡ್ಕೊಂಡು ಸರ್ಕಲ್ ಅಲ್ಲಿ ಇದ್ರಿ. ನಮ್ ಕಣ್ ಮುಂದೆನೆ ತಗೊಂಬಂದ್ರು. ಅಂದ್ರೆ ಅವ್ರು ಇದನ್ನ ಆಗಿರುವಂತ ಇದನ್ನ ಮುಚ್ಚಾಕೊಳ್ಳೋದಕ್ಕೆ ಈಗ ಅವ್ರಿಗೆ ಏನೇನೆಲ್ಲ ಮಾಡ್ತಾರೆ ಅಂತ ಅವ್ರ ಈ ಕೆಲ್ಸನ ಮುಂಚೆನೆ ಮಾಡಿದಿದ್ರೆ 2 ಪ್ರಾಣನೂ ಹೋಗ್ತಾ ಇದ್ದಿಲ್ಲ, ಈ ತರ ಸಮಸ್ಯೆನೂ ಆಗ್ತಾ ಇರ್ಲಿಲ್ಲ. ಯಾರ ಮನೇಲಿ ಈಗ ನೋಡಿ, ರೋಡಲ್ಲಿ ಲೈನು ಇಲ್ಲ, ಪವರ್ ಇಲ್ಲ, ಬೀದಿ ಲೈಟ್ಗಳು ಯಾವ್ದು ರೀತಿಯಲ್ಲ. ಎಷ್ಟು ದಿನದಿಂದ ರೆಡಿ ಮಾಡಕ್ಕೆ? ಮೊನ್ನೆ ಇನ್ಸಿಡೆಂಟ್ ಆದಾಗಿಂದ. ಹೌದು, ಅಂದ್ರೆ ಕರೆಂಟ್ ಕನೆಕ್ಷನ್ ಕೊಡ್ಲಿಲ್ಲ ಈಗ ಅವರು? ಇಲ್ಲ ಸರ್, ಮನೆಗಾರು ಬರ್ತಾ ಇದೆಯಲ್ವಾ ಕರೆಂಟ್? ಮನೆ ಬರ್ತಾ ಇದೆ, ಬೀದಿ ಲೈಟ್ ಇಲ್ಲ. ಈ ಇನ್ಸಿಡೆಂಟ್ ಆಗಿ ಬೆಸ್ಕಾಂ ಅವರ ಆ ಸ್ಪಾಟ್ಗೆ ಒಬ್ರು ಕೂಡ ಬಂದಿಲ್ಲ. ಒಬ್ರು ಬರ್ಲಿಲ್ವಾ? ಇಲ್ಲಿಗೆ ಬಂದಿಲ್ಲ, ಕಂಬನ ಎತ್ಕೊಂಡ್ ಬಂದ್ ಹಾಕಕ್ ಬಂದಿದ್ರು ಅಷ್ಟೇ. ಇನ್ಸಿಡೆಂಟ್ ಏನಾಗಿದೆ, ಯಾಕೆ ಅಂತ ಬಂದಿಲ್ಲ. ಅದ್ರ ಬಗ್ಗೆ ಕೇಳಕ್ ಯಾವ ಅಧಿಕಾರಿನೂ ಬಂದಿಲ್ಲ. ಜೆಸಿಬಿ ಡ್ರೈವರ್ನ ಓಡೋಗಿ ಇಲ್ಲಿ ಹೊಡೆದು ಬಿಡ್ತಾರೆ ಅಂತ ಅದೇ ಹೇಳ್ಕೊಡ್ತಾವ್ರೆ. ಏನಾಗಿದೆ ಅಂತ ನೋಡೋಕ್ಕಿಂತ ಆ ಜೆಸಿಬಿ ಡ್ರೈವರ್ ಎಸ್ಕೇಪ್. ಈಗ ಕಾಲ ಹೆಂಗಾಗಿದೆ ಅಂದ್ರೆ, ತಪ್ಪು ಮಾಡೋರೆ ಒಳ್ಳೆಯವ್ರೀಗ, ತಪ್ಪು ಮಾಡಿದವ್ರನ್ನ ತಪ್ಪಿಸ್ಕೊಳಕ್ ನೋಡ್ಸೋದೇ ದೊಡ್ಡ ಲಕ್ಷಣ. ಈಗ KBR ಬಂದ್ ಫಸ್ಟ್ ಅವ್ರು ಏನಾಗಿದೆ ಅವ್ರಿಗೆ ಇಲ್ಲಿ ಏನ್ ಪ್ರಾಬ್ಲಮ್ ಅಂತ ನೋಡ್ತಾ ಇಲ್ಲ. ಆ ಜೆಸಿಬಿ ಡ್ರೈವರ್ಗೆ ಹೇಳ್ಕೊಡ್ದೆ ಓಡೋಗ್ಬಿಡು, ಓಡೋಗಿ ಇಲ್ಲಿ ಇರೋ ಜನಗಳು ರಾಷ್ಟ್ರ ರೌಡಿಗಳ ಸರ್. ಪೈಪ್ ಸರ್ದು ಕೇಬಲ್, ಆ ಕೇಬಲ್ ನ ಫುಲ್ ಹೊಡೆದಾಕ್ಬಿಟ್ಟು ಚಿಂದಿ ಮಾಡ್ಬಿಟ್ರು ಈ ಕೇಬಲ್ ನ. ಹೌದು ಸರ್, ಬೆಸ್ಕಾಂ ಅವರು ಯಾರಿಲ್ಲ. ಆಮೇಲೆ ನಾವು 8,000 ಕೊಟ್ಟು ಫುಲ್ ಮಾಡಿದೀವಿ. ನಾವು ತೋರಿಸಿಲ್ಲ. ಇದು ನೀವು ಹಾಕೊಂಡ್ರದ? ಇದೆಲ್ಲ ನಾವು ಹಾಕೊಂಡಿವಿ ಸರ್. ಇದು ಫುಲ್ ಇಲ್ಲಿಂದ ಪೈಪ್ ಹಾಕಿ ನೋಡಿ, ಹೊಸ ಪೈಪು ಹೊಸ ಕೇಬಲ್ ಹಾಕಿದ್ವಿ. ಯಾರು ಫುಲ್ ಬ್ರೇಕ್ ಮಾಡ್ಬಿಟ್ರು ಸರ್, ಫುಲ್ ಚಿಂದಿ ಮಾಡ್ಬಿಟ್ರು. ಓಪನ್ ಆಗಿ ಯಾರು ಬಂದಿಲ್ಲ. ಆಮೇಲೆ ಬೆಸ್ಕಾಂ ಅವ್ರು ಬಂದು ಎಲ್ಲ ಕಟ್ ಮಾಡಿ ಮತ್ತೆ ಅವ್ರ ಹತ್ರನೇ ಕೆಲಸ ಆಗಿಟ್ಟು 8,000 ಇಲ್ಲಿ ಬರುವಾಗ BBMP ಯಾರಲ್ಲ ಜೊತೆಲಿ, ಆಮೇಲೆ ಬೆಸ್ಕಾಂ ಅವ್ರು ಇರಲ್ಲ, ಇವನ ಹತ್ರ ಕೊಟ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಯಾರು ನೋಡೋರಿಲ್ಲ, ಏನಿಲ್ಲ. ತಲೆನೋವಾಯ್ತು ನಮ್ಗೆ. 8,000 ಆಯ್ತು ಸರ್. ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಏರಿಯಾದಲ್ಲಿ ಹೆಂಗ್ ಬದುಕ್ತಾ ಇದೀರಿ ಅಂತ ಏನ್ ಮಾಡೋದು ಸರ್? ಇದು ಚೆನ್ನಾಗಿತ್ತು ಸರ್, ಇದು ಅಗ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಏನ್ ಮಾಡಕ್ಕಾಗುತ್ತೆ? BBMP ಮಾಡಿದ್ಮೇಲೆ ಇವರು ರೋಡ್ ಮಾಡೋದು, ಈಗ ರೋಡ್ ಮಾಡೋದಕ್ಕೆ ಬಂದಿದ್ದ ಅಥವಾ ಡ್ರೈನೇಜ್ ಇಂದ ರೆಡಿ ಮಾಡಕ್ ಬಂದ್ರ? ರೋಡ್ಗೆ ಮಾಡಿ ಮಾಡ್ಬಿಟ್ಟು ನೋಡಿ. ಅಲ್ಲ, ರೋಡ್ ಮಾಡೋದಕ್ಕೋಸ್ಕರ ಇಷ್ಟೊಂದೆಲ್ಲ ಅವಂತರ ಮಾಡ್ಬೇಕಿತ್ತ ಇವರು? ಜಸ್ಟ್ ಬರೀ ಅದನ್ನ ಕೆರೆದು ಬಿಟ್ಟು ಅದ್ರ ಮೇಲೆ ಇದ್ ಮಾಡ್ಬೇಕಲ್ವಾ? ಎಷ್ಟು ಸರ್ ನಾವು ಹೇಳೋದು. ಒಂದು ರೋಡ್ ಮಾಡೋದಕ್ಕೋಸ್ಕರ 2 ಪ್ರಾಣ ತೆಗೆದಿರುವಂತ ಏರಿಯಾ ಇದು. ಏರಿಯಾದ ಮೇಲೆ ಬ್ಲೇಮ್ ಮಾಡಕ್ಕಾಗತ್ತಾ?
ಕೇಳಿದವರು ಹಾ. ನಾವು ಹೆಂಗ ವೈರ್ ಆನ್ ಮಾಡಕ್ಕೆ ಹೆಂಗ ಕಟ್ಟಿದೀವಿ ನೋಡಿ ಬನ್ನಿ. ಅಯ್ಯೋ ಡೇಂಜರ್ ಸರ್, ಮತ್ತೆ ನಮ್ಗೆ ಅಲ್ಲೆಲ್ಲ ಹೋಗಿ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ಹಾ ನೋಡಿ ಇಲ್ಲಿ. ಹಾ ಎಲ್ಲಿ ಇಲ್ಲಿ ನೋಡಿ ಹಾ ಅದು ಇದು ಬಿಡ್ರಿ, ಮತ್ತೆ ನಮ್ಗೆ ಯಾಕೆ ಬೇಕದು? ಇದು ಕಟ್ಬಿಟ್ಟು ನಾವು ಇದನ್ನೆಲ್ಲ ಲೈಟ್ ಹಾಕ್ತಿವಿ, ಚುಚ್ಚಿ ಹಾಕಲ್ಲ. ಈಗ ಇದು ಫುಲ್ ಆಫ್ ಮಾಡಿದಾರ ಕರೆಂಟ್? ಇವಾಗ ಆಫ್ ಮಾಡಿದೆ. ಹಾ ಓ ಹಂಗಾರ ಪರವಾಗಿಲ್ಲ. ಅದೇ ಕಂಬ ಬಿದ್ದಿರೋದು? ಅದೇ ಕಂಬ ಬಿದ್ದಿದೆ ನೋಡಿ ಅಲ್ಲಿ. ಆ ಕಂಬ ಬಿದ್ದೆ ಇಬ್ರು ಮಹಿಳೆಯರು ಸಾವನ್ನಪ್ಪಿದಂತ ಘಟನೆ ಇದು. ಇದೇ ಕಂಬ ಕಟ್ಟಾಗಿ ಬಿದ್ದಿರೋದು. ಏನ್ ಸಾರ್ ಬನ್ನಿ, ನೀವು ಮಾತಾಡ್ಬೇಕು ಬನ್ನಿ. ಏನ್ ನಿಮ್ಮ ಹೆಸರು? ಅಶೋಕ್. ಅಶೋಕ್ ಅವರೇ, ನಮ್ಮನೆಯವರು ಯಾರಾದ್ರೂ ಪ್ರಾಣ ಹೋಗಿದ್ರೆ ಸುಮ್ನೆ ಇರ್ತಿದ್ರಾ? ಇಲ್ಲ ಸರ್, ಕಣ್ಮುಂದೆನೆ ಐತಲ್ಲ ಅದು. ಕಣ್ಣು ಮುಂದೆನೆ ಆಯ್ತಲ್ವಾ? ಹೇಳಿ ನೋಡಿ ಹೆಂಗೆ ನೋಡಿ, ಇದೇ ಬಿದ್ದಿರೋದು. ಅಯ್ಯೋ ಸರ್, ಜೆಸಿ ಪವನ್ಗೆ ನಾವ್ ಹೇಳಿ ಸಾಕಾಯ್ತು. ಆಕ್ಚುಲಿ ಜೆಸಿ ಪವರ್ ಏನ್ ಮಾಡ್ಬೇಕು, ಯಾರನ್ನ ಒಂದ್ ಬ್ಯಾರಿಕೇಡ್ ಹಾಕ್ಬಿಟ್ಟು ಇರ್ಬೇಕು. ಅವ್ರ ಪಾರ್ಟಿಗೆ ಅವ್ರು ತುಂಬ್ಕೊಂಡು ಹೋಗೋದು ಬರೋದು. ಅದೇ ನಮ್ ಇವ್ರು ದೊಡ್ಡ ಮನುಷ್ಯ ನಾರಾಜನ ಲಾಸ್ಟ್ ಟೈಮ್ ಪ್ಯಾಚ್ ವರ್ಕ್ ಮಾಡ್ಸಿದ. ಪ್ಯಾಚ್ ವರ್ಕ್ ಮಾಡ್ಸ ಟೈಮ್ ಏನಾಯ್ತು ಗೊತ್ತಾ? ನಮ್ ಇವ್ರು ದೊಡ್ಡ ಮನುಷ್ಯ ನಮ್ ನಾರಾಜನ ಪ್ಯಾಚ್ ವರ್ಕ್ ಮಾಡೋ ಟೈಮ್ ಅಲ್ಲಿ ಗೌರ್ನಮೆಂಟ್ ಜನರಲ್ಲ, ಆನಂದ್ ಅಂದ್ರೆ ಅದೇ ಆನಂದ್ ಅಲ್ಲ ನಾಗರಾಜನ, ನಾಗರಾಜಪ್ಪ ಅವ್ರೇನ್ ಮಾಡ್ತಿದ್ರು, ಅವ್ರ ಪರ್ಸನಲ್ ಕೆಲಸ ಮಾಡಿದವ, ಗೌರ್ನಮೆಂಟ್ ಕೆಲಸ ಮಾಡಿದವ ಗೌರ್ನಮೆಂಟ್ ಜನ ಅಲ್ಲ, ಈ ಊರ್ ಜನ ನಿಂದಿರ್ಸ್ಬಿಟ್ಟು ಕೆಲಸ ಮಾಡ್ಸಿದ್ರು ಅವರು. ಅಲ್ಲ, ನಾವು ಕೆಲಸ ಮಾಡ್ಕೊಳಕ್ಕೆ ಅವ್ರಿಗೆ ವೋಟ್ ಯಾಕೆ ಹಾಕ್ಬೇಕು? ಇವಾಗ ನೋಡಿ, ಏನೇ ಆದ್ರೆ ಈ ಕಡೆ ಬನ್ನಿ. ಏನೇ ಇದ್ರೆ ಅಣ್ಣನೇ ಬರ್ತಾರೆ. ಇವಾಗ ಯಾವನು ಬಂದಿಲ್ಲ. ಓಟಕ್ ಮಾತ್ರ ಎಲ್ಲಾ ಬರ್ತಾರೆ. ಅಮ್ಮ ನಾನು ಇದ್ದೀನಿ, ನೀನಿದ್ದೀನಿ ಅಂತ. ಅರ್ಥ ಆಯ್ತಾ? ಕಾಸು ತಗೊಂತಾರೆ. ಯಾರಿದ್ರು ಸ್ವಾಮಿ? ಈ ಕಂಬ ಬಿದ್ರೆ ಯಾರು ಉಳಿತಾರ? ಈ ಕಂಬ ಬಿದ್ರೆ ಉಳಿತಾರ? ನೋಡಿ ಎಲ್ಲಿತ್ತಿದ್ದು ಈ ಕಂಬ? ಎಲ್ಲಿತ್ತಿದ್ದು? ಅಲ್ಲಿ ಚೇಂಬರ್ ಇವತ್ತು ಸಮಸ್ಯೆಗಳನ್ನ ಹೇಳೋದಕ್ಕಿಂತ ಸಮಸ್ಯೆಗಳನ್ನ ತೋರ್ಸೋದೇ ಜಾಸ್ತಿ ಆಗ್ತಾ ಇದೆ ಇಲ್ಲಿ. ನೋಡಿ ನೋಡಿ ಚೇಂಬರ್ ಇದು ಅಲ್ಲಿ ಬಿದ್ದಿತ್ತಲ್ಲ ಕಂಬ, ಮುಂಚೆ ಇದ್ದಿದ್ದು ಅದೇ ಕಂಬ. ಆ ಕಂಬ ಬಿದ್ದು ಇಬ್ರು ಸತ್ತೋಗಿದ್ರು. ಓ, ಇಲ್ಲಿದ್ದ ಕಂಬ ಅದು? ಇದನ್ನೇ 3 ತಿಂಗಳು ಮುಂಚೆನೆ ಎಕ್ಸ್ಚೇಂಜ್ ಆಫರ್. ಅದೇ ನಾನು ಹೇಳದ್ನಲ್ಲ, ಇದನ್ನ ಎಕ್ಸ್ಚೇಂಜ್ ಆಫರ್ ಅಂದ್ರೆ 3 ತಿಂಗಳು ಮುಂಚೆನೆ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಇರೋರಲ್ಲ. ಅವಾಗ ಆ ಕಂಬ ನಾವು ಚೇಂಜ್ ಮಾಡಿದ್ರೆ ಈ ಘಟನೆ ನಡೀತಾ ಇದ್ದಿಲ್ಲ. ಅಂದ್ರೆ 3 ತಿಂಗಳು ಮುಂಚೆ ಹೇಳಿದಾಗ ಅವ್ರು ಇದನ್ನ ಹಾಕಿಲ್ಲ. ಅದೇ ಘಟನೆ ನಡೆದು 3 ಅವರ್ಗೆ ಕಂಬ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಈಗ ಅಲ್ಲಿ ಬಿದ್ದಿರೋ ಕಂಬ ಇದೆಯಲ್ಲ, 2 ಪ್ರಾಣ ಜನರಿಗೆ ಸ್ವಲ್ಪ ಅರ್ಥ ಮಾಡಿಸ್ತೀನಿ. ಆ ಬಿದ್ದಿರೋ ಕಂಬ ಬಿದ್ದು ಇಬ್ರು ಮಹಿಳೆಯರು ತೀರೋದ್ರಲ್ವಾ, ಅದಾಗಿ 3 ಗಂಟೆಲಿ ಈ ಪ್ರಕರಣದ ಮುಚ್ಚಾಕೋದಕ್ಕೆ, ಅವರು ತಪ್ಪಿಸ್ಕೊಳ್ಳೋದಕ್ಕೆ ಈ ಕಂಬನ ಎಕ್ಸ್ಟ್ರಾ ಕಂಬನ ತಗೊಬಂದು ಹಾಕಿರೋದು. ನೋಡಿ, ಇಡೀ 3-4 ತಿಂಗಳಿಂದ ಇವ್ರ ಸಮಸ್ಯೆನ ಬಗೆಹರಿಸ್ತಿರೋರು ಪ್ರಾಣ ಹೊತ್ಕೊಳ್ಳೆ ಬಂದ್ರು. ಅದರಲ್ಲೂ JCP ಅವನಿಗೆ ಓಡೋಗೋ ಅಂತಾರಂತೆ, ತಪ್ಪಿಸ್ಕೋ ಅಂತಾರಂತೆ. ಒಟ್ಟಲ್ಲಿ ಇಲ್ಲಿ ದೊಡ್ಡವರ ಪ್ರಭಾವ ಎಲ್ಲ ಡಿಸ್ಟಿಕ್ಕು, ಎಲ್ಲ ತಾಲೂಕಲ್ಲಿ ಇದೆ. ದೊಡ್ಡವರ ಪ್ರಭಾವ, ತಪ್ಪಿತಸ್ಥರು ಎಸ್ಕೇಪ್. ದೊಡ್ಡವರ ಪ್ರಭಾವ, ತಪ್ಪಿತಸ್ಥರು ಎಸ್ಕೇಪ್, ಸಾಕ್ಷಿಗಳನ್ನ ಮುಚ್ಚಾಕಿ. ಇಲ್ಲಿ ನೋಡಿ, ಇದು ಫುಲ್ ಹಿಂಗೆ ಒಳಗೋಯ್ತದೆ. ಈಗ ಅಂದ್ರೆ ಇಷ್ಟೊಂದು ಆಳ ಹಿಂಗೆ ಬಿಟ್ಟಿದ್ದಾರೆ. ಇದನ್ನ ಬಿಟ್ಟು ಮುಚ್ಚಿದ್ದಾರೆ. ನೋಡಿ, ಆ ಮಹಿಳೆಯರ ಸ್ಲಿಪ್ಪರ್ಗಳು ಇಲ್ಲೇ ಇದಾವೆ. ಒಂದು ಸ್ಲಿಪ್ಪರ್ ಒಬ್ರದ್ದು ಒಂದಿದೆ, ಇನ್ನೊಬ್ರದ್ದು ಇಲ್ಲಿದೆ. ನೋಡಿ, ಈಗ ಇದು ಈಗ ಯಾರಾದ್ರೂ ನೋಡಿ ನಮ್ಮ ಕೈಗೆ ಟಚ್ ಆಗ್ಬಿಡುತ್ತೆ. ಈಗ ಇದು ಇಲ್ಲಿ ನೋಡಿ, ಈಗ ಏನಾಯ್ತು ಅಂದ್ರೆ, ಯಾರಾದ್ರೂ ಮಕ್ಳುಗಳು ಆಟ ಆಡ್ಬೇಕಾದ್ರೆ ಬೈ ಮಿಸ್ ಆಗಿ ಮುಟ್ಟಿದ್ರು ಅಂದ್ರೆ ಇಲ್ಲೇ ಟಸ್ ಪಟಾಕಿ ಆಯ್ತಾ? ಯಾವನ್ ಕೇಳ್ತಾನೆ ಇದನ್ನ? ಈಗ ಯಾವನ್ ಬಂದು ಕೇಳೋನು? ಈ ಪೈಕ್ಲು ನೋಡಿಲಿ, ಇವಕ್ಕೆಲ್ಲ ಗೊತ್ತಾಗಲ್ಲ ಏನುವೆ, ಹೆಂಗ್ ಬೇಕಂಗ್ ಆಟ ಆಡ್ತಿರ್ತವೆ. ಬಂದ್ಗಿಂದ್ ಮುಟ್ಟುದು ಅಂದ್ರೆ, ಲೋ ಅಣ್ಣ ನಿಮ್ಗೆ ಹೇಳ್ತೇನೆ, ಸೈಡಿ ಬಾ ನೀನು, ಅಲ್ಲೇ ಹೋಗು ಅಂಟ್ಕೋ ಅಲ್ಲಿ. ಅಂಟ್ಕೊಂಡು ಆಮೇಲೆ ನಮ್ಮ ತಲೆ ತಂದಿಟ್ಟಿಯ ಈಗ ನಾವು ಬಂದು ಇವರೇ ಮುಟ್ಸ್ಬಿಟ್ರು ಅಂತ. ನೋಡಿ ಸರ್, ಏನ್ ಹೇಳ್ತಾರೆ ಈಗ? ಏನು ಇಲ್ಲಿ ಬೆಸ್ಕಾಂ ಅವ್ರು ಏನ್ ಹೇಳಿದ್ರು? ಈ ಕಂಬ ಚೇಂಜ್ ಮಾಡ್ಲೇಬೇಕು ಸರ್, ಯಾಕಂದ್ರೆ ಇದು ಚೆನ್ನಾಗಿದೆ ಅಂತ ಹೇಳೋಗೋರೆ. ಬಟ್ ಅವತ್ತು ಅದು ಒಂದು ಅರ್ಜೆಂಟಿಗೆ ಕಂಬ ಚೆನ್ನಾಗಿರ್ಬೋದು ರೀ, ಮುಟ್ಟಿದ್ರೆ ಹೋಗ್ಯಾಕ. ಬನ್ನಿ ಎಲ್ಲ ಕೆಳಗಡೆ ಬನ್ನಿ. ಗೃಹಲಕ್ಷ್ಮಿ ಎಲ್ಲ ಬರ್ಬೇಕು, ಸುಮ್ನೆ ಮೇಲ್ಗಡೆ ಇರೋದಲ್ಲ. ತಿಂಗಳ 2,000 ರೂಪಾಯಿ ಬರ್ತದೆ ಅನ್ಬಿಟ್ಟು ನೀವು ಕೆಳಗಡೆ ಬನ್ರಿ. ಈ ಕಂಬ ಬನ್ನಿ. ಸಾಯಂಕಾಲ ಆದ್ರೆ ಇಲ್ಲಿ ಮಹಿಳೆಯರು ಕೂತ್ಕೋತಾರೆ, ಅಂಗಡಿ ಅಲ್ವಾ, ಇಲ್ಲಿ ಹೀಟ್ರು ಗಿರ್ನಿ ಇದೆ, ಇಲ್ಲೆಲ್ಲ ಬಂದು ಕೂತ್ಕೊಂತಾರೆ. ಸಪೋಸ್ ಮಿಸ್ ಆಗಿ ಬಿದ್ರೆ ಅವಾಗ ಯಾರು ಹೊಣೆ ಸರ್? ಈ ಕಂಬ ಚೇಂಜ್ ಮಾಡ್ಲೇಬೇಕು. ವೈರ್ ನೋಡಿ, ಕಂಬ ಫುಲ್ ಬೆಂಡ್ ಆಗ್ಬಿಟ್ಟಿದೆ.
ಅವತ್ತು ಬೆಂಡ್ ಆಗ್ಬಿಟ್ಟಿದೆ ಇದು. ಈ ಕಂಬ ಬೆಂಡ್ ಆಗಿದೆ ಸರ್. ಈ ಕಡೆ ಬೆಂಡ್ ಆಗಿದೆ ಈಗ. ಹಾ, ಈ ಕಡೆ bend ಅಂದ್ರೆ ನೋಡಿ ಆಗಿದೆ. ಹಂಗೆ ತಿರುಗಿಸಿ ಈ ಕಡೆ ನೋಡಿ full ಈ building ಮೇಲೆ ಕಾಂತರಾಜ್ ಅವ್ರೆ, ಹಂಗೆ ತಿರುಗಿಸಿ ನೋಡಿ ಈಗ. ಅಂದ್ರೆ ಈ ಕಂಬ ಇವಾಗ ಯಾಮಾರದು ಸ್ವಲ್ಪ ನಮ್ಮ ಮೇಲೆ ಬೀಳೋ ತರ ವಾಲಿದೆ ಅದು. ಅದೊಂದು ಸಪೋರ್ಟಿಂಗ್ ಇರ್ತಿದೆ ಸರ್. ಒಂದೇ ಕಂಬ ಇರೋದು. ಹಾ? ಈ ಒಟ್ಟಾರಕ್ಕೆ ಪೂರ್ತಿ ಇರೋದು ಇದು ಒಂದೇ ಕಂಬದಲ್ಲಿ. ಕಮ್ಮಿ ಸಪೋರ್ಟ್ ಇರುತ್ತೆ. ಈ wire ಇದೆ ಹಾ, ಸರ್, wire. ಹಾ, ಈ ವೈರ್ ಸಪೋರ್ಟ್ ಇದೆ. ಸಪೋರ್ಟ್ ಅಂದ್ರೆ ಅದು ಇರುತ್ತೆ ಅವಾಗ, ಇಲ್ಲ ಅಂದ್ರೆ ಬಿದ್ದೋಗುತ್ತೆ. ಸಿ ವಿ ರಾಮನ್ ನಗರ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಅತಿ ದೊಡ್ಡ ಅದೇ ಇನ್ನೊಂದು ಬಲಿ ಕಾಯ್ತಾ ಇದೆ. ಯಾರಿಗೆ ಗೊತ್ತು, ಯಾರು ಗೊತ್ತಿಲ್ದಂಗೆ ಯಾರೋ ಹುಡುಗರು ಪಡುಗರು ಆಟ ಆಡ್ತಾ ಬಂದು ಕಾಲಿಟ್ರು ಒಳಿಕ್ ಹೋದ್ರು ಹೋಯ್ತತ್ಲಾಗಿ ಪ್ರಾಣ. ಆಮೇಲೆ ಇದು ಬದಲಿ ವ್ಯವಸ್ಥೆ ತಗೊಬಂದಿಲ್ಲಿ ದೊಡ್ಡ ದೊಡ್ಡವ್ರ ಪ್ರಭಾವದಿಂದ ತಪ್ಪುಗಳನ್ನ ಮುಚ್ಚಾಕೋಸ್ಕರ ಈ ರೀತಿಯಾಗಿ ತಗೊಬಂದು ಲೈಟ್ ಕಂಬನ ಹಾಕಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಆದರೆ ಮಾನ್ಯ DCM ಸಾಹೇಬರು ಮಾತ್ರ ಇದು ಕೇವಲ ಒಂದು ಜಸ್ಟ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಏನು ಮಾಡೋದು, ಈ ಅವ್ರ ಕುಟುಂಬದವರಿಗೆ ಅವ್ರ ಮನೆ ಮಕ್ಕಳಿಗೆ ಇದೆಲ್ಲ ಆಗಲ್ವಲ್ಲ. ಬಡವ್ರ ಮನೆ ಮಕ್ಕಳು, ಜನಸಾಮಾನ್ಯ ವರ್ಗದವರು, ಸಾಮಾನ್ಯ ವರ್ಗದವರು, ಮಧ್ಯಮ ವರ್ಗದವರು ಅಂಥವ್ರಿಗಾದರೆ ಇದು ಜಸ್ಟ್ ಆಕ್ಸಿಡೆಂಟ್. ಅವ್ರವ್ರ ಮನೆಯವರಿಗಾದರೆ ಅದು ದೊಡ್ಡ ಒಂದು ಏನೇನು ಆಗ್ಬಿಡುತ್ತೆ. ಆಮೇಲೆ ಬಿಡಿ, ಅದು ಹೇಳೋಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಕತೆ ಮುಂದೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಷಯ. ಸೊ ಇರಲಿ, ಒಟ್ಟಾರೆಯಾಗಿ ಈಗ ಆಗಿದ್ದೇನೋ ಆಗೋಗಿದೆ. ಆದರೆ ಮುಂದೆ ಈ ರೀತಿಯಾದಂಥ ಒಂದು ಘಟನೆ ಆಗಬಾರ್ದು. ಇದನ್ನು ನಾನು ಸುಡ್ಗಾಡಹಳ್ಳಿ ಅಂತಲೇ ಕರೆದು ಬಿಡ್ತೀನಿ ಈಗ. ನಿಮ್ದು ಎಂಥ ಊರ ಹೆಸರದು? ಸುದ್ಗುಂಟೆಪಾಳ್ಯ ಆಯ್ತಾ? ಸುದ್ಗುಂಟೆಪಾಳ್ಯ ಸುಡ್ಗಾಡಾಗ್ಬಿಟ್ಟಿದೆ ಈಗ. ಇನ್ನು ಮುಂದೆ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಇವನು ಕಾಂಟ್ರಾಕ್ಟರ್ ಯಾವನ್ರಿ, ಅವನು ಯೋಗ್ಯತೆಗೆ ಬಂದಿಲ್ಲ, ಒಂದ್ಸಲ ನೋಡ್ಬೇಕು ನೀನು ಯಾರು ಅಂತ. ಫಸ್ಟ್ ಅವ್ನು ಕಾಂಟ್ರಾಕ್ಟರ್ಗಿರಿಂದ ಕಿತ್ತು ಬಿಸಾಕಿ, ಆಮೇಲೆ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಬಂದು ಭೇಟಿ ಕೊಟ್ಟು ಆದಷ್ಟು ಬೇಗ ಈ ಕಾಮಗಾರಿನ ಪೂರ್ಣಗೊಳಿಸಬೇಕು. ಸ್ಟ್ರೀಟ್ ಲೈಟ್ಗಳು ಬರ್ತಾ ಇಲ್ಲ, ಅದಕ್ಕೆಲ್ಲ ಒಂದು ದಾರಿ ಮಾಡಬೇಕು. ಡ್ರೈನೇಜ್ ಕಟ್ಕೊಂಡ್ಬಿಟ್ಟಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಒಟ್ಟಾರೆಯಾಗಿ ಇನ್ನು 3 ತಿಂಗಳು ಕಾಲಾವಕಾಶ ನಾವು ಕೊಡ್ತಾ ಇರೋದು. 3 ತಿಂಗಳಲ್ಲಿ ಇದೆಲ್ಲ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ನಾವು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬಂದು ಇಲ್ಲೇ ಮತ್ತೆ ನಾವು ಲೈವ್ ರಿಪೋರ್ಟಿಂಗನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.